ಆದ್ರೆ ನಿಮ್ ತಿಂಗಳಿಗೆ ಎಷ್ಟು ಪ್ಯಾಕೇಜ್ ಎಲ್ಲ ಎಷ್ಟಿದೆ? ಪ್ಯಾಕೇಜ್ ಅಂತಿಲ್ಲ, ಕೂಲಿ ಮಾಡಿ ಪ್ಯಾಕೇಜ್ ಅಷ್ಟೇ. ಸೊ ಮೇಡಮ್ ನಮಸ್ಕಾರ. ಸೊ ತಮ್ಮ ಹೆಸರು? ಜಯಮ್ಮ ಅಂತ. ಇವತ್ತು ನೀವು ಯಾವ ಊರಿಂದ ಬರ್ತಾ ಇರೋದು? ನಾವಿಲ್ಲೇ ನಮ್ಮೂರೇ ಸುತ್ತಮುತ್ತ. ಇದೇ ಸುತ್ತಮುತ್ತ ಪ್ರದೇಶದಿಂದ ಬರ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ಈ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀರಿ? ವರ್ಷದಿಂದ ಸಾಧಾರಣ ಅಂದ್ರೆ ಒಂದು 50 ವರ್ಷದಿಂದಾನೇ ಮಾಡ್ತೀವಿ ಅಂದ್ರೆ ಅನ್ಬೋದು. ಅಂದ್ರೆ ತುಂಬಾ ಸಂಪಾದನೆ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲಸದಲ್ಲಿ. ಸಂಪಾದನೆ ಅಂತ ಕೂಲಿ ಮಾಡಿ ಸಂಪಾದನೆ. ಆದ್ರೆ ನಿಮ್ ತಿಂಗಳಿಗೆ ಎಷ್ಟು ಪ್ಯಾಕೇಜ್ ಎಲ್ಲ ಎಷ್ಟಿದೆ? ಪ್ಯಾಕೇಜ್ ಅಂತಿಲ್ಲ, ಕೂಲಿ ಮಾಡಿ ಪ್ಯಾಕೇಜ್ ಅಷ್ಟೇ. ಎಷ್ಟು ಸಂಬಳ ಬರ್ತದೆ? ಸಂಬಳ ಈಗ 350 400 ಅಷ್ಟೇ. ಎಷ್ಟು ಗಂಟೆಗ? ಗಂಟೆಗಳಪ್ಪ ದಿನಿಡಿ, ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ. ಒಂದ್ ದಿನ ಮಾಡಿರೋ ಅಷ್ಟೇನೇನ್ರಿ? ದಿನಿಡಿ ಮಾಡಿರೋ ಅಷ್ಟೇ. ಬಹಳ ಕಡಿಮೆ ಇದೆ. ಬಹಳ ಕಡಿಮೆ ಅಂದ್ರೆ ಅವ್ರು ಕೊಡೋದಷ್ಟು ನಾವು ತಗೊಳೋದೇ ಅಷ್ಟೇ. ಅದ್ರಾಗೆಲ್ಲ ಗಂಟೆಗೆ ದುಡಿತಾರಪ್ಪ? ಅವ್ರೆ ಇಲ್ಲಿ ಗಂಟೆ ದುಡಿಯಲ್ಲ, ಗಂಟೆ ಲೆಕ್ಕದಲ್ಲಿ ಇದ್ದು ನಾವು ದುಡಿಬಹುದು. ಗಂಟೆ ಲೆಕ್ಕ ಇಲ್ಲ ನಮ್ಮೂರಲ್ಲಿ. ನೀವು ಇತ್ಲಾಗ ಮಾಡ್ಕೊಳ್ಳಿ ಗಂಟೆ ಲೆಕ್ಕ. ಯಾರು ಮಾಡಕ್ ಒಪ್ಪಲ್ಲ. ಸರಿ ಸರಿ. ನಾವು 10 ವರ್ಷದಿಂದ ಹಿಡಿದು 60-70 ವರ್ಷ ತನಕ ದುಡಿತಿದೀವಿ. ಅವ್ರ ಕೂಲಿಗೆ ಪಾಪ ಕೂಲಿಗೆ ಬರ್ತಾರ, ಗಂಟೆ ಲೆಕ್ಕ ಮಾಡ್ತಾರ, ಏನ್ ಮಾಡ್ತಾರೆ. ನಾವು ಹುಡುಗಿಯರಿಗೆ ಗಂಟೆ ಲೆಕ್ಕ ಮಾಡ್ತೀವಿ. ಪಾಪ ಅವ್ರನ್ನ ಹೊಂದ್ಕೋಬೇಕಲ್ಲ ನಾವು, ಅವ್ರು ನಮ್ ಜೊತೆಗೆ. ಯಾರು ಹುಡುಗಿಯರ? ಹುಡುಗಿಯರು ಈಗ ಬರ್ತಾರೆ. ಈಗ ಒಂದ್ ಶಾಂತ ಹುಡುಗಿ ಅಂತ ಇಟ್ಕ, ಅವ್ಳು ನಾವು ಈಗ 60 ವರ್ಷ ಆಗ್ಯದ ನಮಗೆ, ನಮ್ಮನ್ನ ಸೇರ್ಸ್ಕಿ ಹೋಗ್ಬೇಕು. ಒಂದು ದಿನಕ್ಕೆ ನೀವು ಎಷ್ಟು ಮೆದೆ ಕೇಳ್ತೀರಿ? ನಾವ ಚೆನ್ನಾಗಿದ್ರೆ ಒಂದ್ 6 ಮೆದೆ ಕೇಳ್ತೀವಿ. ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅಂದ್ರೆ 4-5 ಮೆದೆ ಮುಂದ್ ಹೋಗಲ್ಲ. ಯಾರ ಮನೆ ಗದ್ದೆ ತುಂಬಾ ಕಷ್ಟ ಅನ್ಸಿದೆ ಈ ವರ್ಷ? ಎಲ್ಲರ ಮನೆ ಗದ್ದೆನು ಕಷ್ಟನೇ. ಏನು ಕಷ್ಟ? ಈಗ ಕಷ್ಟ ಸುಖ ಅನ್ನೋದೇನಿಲ್ಲ. ಒಂದ್ ಗದ್ದೆಲ್ ಒಂಥರ ಇರ್ತಾರೆ. ಈಗ ನಿಮ್ ಮನೆ ಗದ್ದೆಲ್ ಚೆನ್ನಾಗಿದ್ಯಪ್ಪ, ಈ ಪಕ್ಕದ ಮನೆ ಗದ್ದೆಲ್ ಚೆನ್ನಾಗಿರಲ್ಲ. ಈಗ ಅವ್ರ ಮನೇಲಿ 5 ಮೆದೆ, ನಿಮ್ಮಲ್ಲಿ 7 ಮೆದೆ ಕೇಳ್ತೀವಿ. ಈಗ ನಿಮ್ಮಂತ್ಲೆ ಕಿತ್ತಂತ್ಲೆ ಬೇರೆ ಮನೇಲಿ ಕೀಳಕ್ಕಾಗಲ್ಲ. ಏನ್ ಮಾಡೋಣ? ಎಷ್ಟು ಕಡೆ ಆಗಿದೆ ನಟ್ಟಿ? ನೆಟ್ಟಿಗೆಲ್ಲ ಒಂದೊಂದ್ ಬದಿಯಿಂದ ಮುಗಿತಾ ಬಂತು. ಎಷ್ಟು ಮನೆ ನಟ್ಟಿ ಆಯ್ತು ಇವತ್ತು? 9-10 ಮನೆ ನೆಟ್ಟಿ ಆಯ್ತು. 9-10 ಮನೆ ನಟ್ಟಿ ಆಯ್ತು. 350 ರೂಪಾಯಿ ಅಂದ್ರೆ 3 ವರ್ಷ ದುಡಿಮೆ ಆಯ್ತು ನಿಮ್ದು. ಅದ್ರಲ್ಲೇ ಕಾಳು ಬೇಳೆ ಬೆಲ್ಲ ಅಕ್ಕಿ ಎಲ್ಲ ಅದ್ರಲ್ಲೇ ಬರ್ಬೇಕು. ಅದ್ರಲ್ಲೇ ಬರ್ಬೇಕು ನಮ್ದಲ್ಲ. ಏನ್ ತುಂಬಾ ಕಷ್ಟ ಈ ನಟ್ಟಿಲಿ? ಕಷ್ಟ ಅಂದ್ರೆ ಕೂಲಿ ಮಾಡ್ಬೇಕು. ಜಮೀನೇನಿಲ್ಲ ಬಾಳ. 10 ಗುಂಟೆ ಜಾಗದಲ್ಲಿ ಏನ್ ಮಾಡಕ್ ಸಾಧ್ಯ ಹೇಳಿ? ಅಲ್ಲ ನೀವು ಈ ತರ ಬಕ್ಕಂಡೆ ಸಸಿ ಕೇಳ್ತಾರಲ್ಲ, ಸೊಂಟ ನೋವಲ್ಲ? ಸೊಂಟ ನೋವು ಅಂದ್ರೆ ಮತ್ತೆ ಅವ್ರ ಬಂದಿದ್ ಕೊಡೋದ್ ಬೇಡ ನಮಗ ಅವ್ರ ಕೂಲಿನ. ಅಲ್ಲ ನಾವು ಚೇರ್ ಹಾಕಿ ಕೊಟ್ರೆ ಕೇಳಕ್ಕಾಗಲ್ಲ? ಕೊಟ್ರೆ ಅಲ್ಲ, ಚೇರ್ ಹಾಕಿ ಕೊಟ್ರೆ ಆಫೀಸಲ್ಲಿ ಕುತ್ಕೋಬೇಕು. ಅದನ್ನೆಲ್ಲ ಕುತ್ಕೊಳ್ಳೋದು.